ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಹಾಗೂ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಭಾರಿ ಬದಲಾವಣೆಗಳಾಗಿದೆ ಸ್ನೇಹಿತರೆ. ಗೃಹ ಜ್ಯೋತಿ ಯೋಜನೆಯಲ್ಲಂತೂ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮನೆ ಮನೆಗೆ ಭೇಟಿಯನ್ನ ನೀಡಿ ನಿಮ್ಮ ಹತ್ರ ಯಾವ್ಯಾವ ದಾಖಲೆಗಳನ್ನ ಕೇಳ್ತಾರೆ, ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನ ಯಾವಾಗ ಸಲ್ಲಿಕೆಯನ್ನ ಮಾಡೋದು, ಮನೆಗೆ ಭೇಟಿಯನ್ನ ನೀಡಿ ಯಾವ್ಯಾವ ದಾಖಲೆಗಳನ್ನ ಕಲೆಕ್ಟ್ ಅನ್ನ ಮಾಡ್ಕೊಳ್ತಾರೆ, ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗೆ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದಿಂದ ಬಂದಿದ್ದಂತಹ 5 ಗ್ಯಾರಂಟಿಗಳಲ್ಲಿ ಇವಾಗ 2 ಗ್ಯಾರಂಟಿಗಳಲ್ಲಿ ಮರುಪರಿಷ್ಕರಣೆಯನ್ನ ಆರಂಭವನ್ನ ಮಾಡಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ಇದು ಒಂದು ದೊಡ್ಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಜನ ಏನ್ ಮಾಡ್ತಾ ಇದ್ರು, ಗೃಹ ಜ್ಯೋತಿ ಯೋಜನೆಯನ್ನ ಮಿಸ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ರು. ಮನೆಗೆ ಫ್ರೀಯಾಗಿ 200 ಯೂನಿಟ್ ಅನ್ನ ಕೊಟ್ರೆ ಅವ್ರು ಏನ್ ಮಾಡ್ತಾ ಇದ್ರು, ವಾಣಿಜ್ಯ ಕಾರ್ಯಗಳಿಗೆ, ಬಾಡಿಗೆ ಮನೆಗಳಿಗೆ, ಹಾಗೆ ಕೆಲವು ಅಂಗಡಿಗಳಿಗೂ ಕೂಡ ಫ್ರೀಯಾಗಿ ಕರೆಂಟ್ ನ ಬಳಸ್ಕೊಳ್ತಾ ಇದ್ರು. ಅದನ್ನೆಲ್ಲವನ್ನು ಕೂಡ ಸರ್ಕಾರವು ತಡೆಗಟ್ಟಬೇಕು ಅನ್ನುವಂತಹ ಯೋಜನೆಯಿಂದ ಇವಾಗ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮನೆ ಮನೆಗಳಿಗೆ ಗೃಹ ಜ್ಯೋತಿ ಯೋಜನೆಯನ್ನ ಚೆಕ್ ಮಾಡೋದಕ್ಕೆ ಒಂದಷ್ಟು ಅಧಿಕಾರಿಗಳು ಬಂದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಸ್ನೇಹಿತರೆ. ಅವರು ಬಂದು ಕೇಳಿದಾಗ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಯಾವ್ಯಾವ್ದನ್ನ ಕೊಡಬೇಕಪ್ಪ ಅಂದ್ರೆ, ನಿಮ್ಮ ಬಳಿ ಇರುವಂತಹ ಆಧಾರ್ ಕಾರ್ಡ್, ಹಾಗೆ ಕ್ಯಾಸ್ಟ್ ಇನ್ಕಮ್ ಅನ್ನ ಕೂಡ ಕೇಳ್ತಾರೆ, ಹಾಗೆ ಪಾನ್ ಕಾರ್ಡ್, ಹಾಗೆ ನಿಮ್ಮ ಹತ್ರ ಇರುವಂತಹ ಕರೆಂಟ್ ಬಿಲ್ ಅನ್ನ ಕೊಟ್ರೆ ಸಾಕು ಸ್ನೇಹಿತರೆ. ಎಷ್ಟು ಮನೆಗೆ ಯೂಸ್ ನ ಮಾಡ್ಕೊಳ್ತಾ ಇದ್ದಾರೆ ಕರೆಂಟ್ ಅನ್ನ, ಹಾಗೆ ಬೇರೆ ಎಲ್ಲಾದ್ರೂ ಬಾಡಿಗೆ ಮನೆಗಳು, ಬಾಡಿಗೆ ಅಂಗಡಿಗಳಿಗೆ ಕರೆಂಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಅಂಗಡಿಗಳಿಗೂ ಕೂಡ ಫ್ರೀ ಆಗಿ ಕೊಡ್ತಾ ಇದಾರೆ ಕರೆಂಟ್ ಅನ್ನ ಅನ್ನೋದನ್ನ ಚೆಕ್ ಮಾಡೋಕೆ ಈ ಒಂದು ಪರಿಷ್ಕರಣೆಯನ್ನ ಆರಂಭವನ್ನ ಮಾಡಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ಇವಾಗ ಸಾಕಷ್ಟು ಕಡೆ ಎಲ್ಲ ಭೇಟಿಯನ್ನ, ಮನೆ ಮನೆಗೆ ಭೇಟಿಯನ್ನ ನೀಡಿ ಈ ಒಂದು ಪರಿಷ್ಕರಣೆಯನ್ನ ಆರಂಭವನ್ನ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸ್ನೇಹಿತರೆ ಒಂದೇ ಕನ್ಫ್ಯೂಸ್ ಇರುತ್ತೆ, ಯಾವಾಗ ನಾವು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದು, ಯಾವಾಗ ನಾವು ಹೋಗಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಸಬ್ಮಿಟ್ ಅನ್ನ ಮಾಡಬೇಕು ಅನ್ನುವಂತಹ ಕುತೂಹಲದಿಂದ ನೀವು ಕಾಯ್ತಾ ಇರ್ತೀರಾ ಸ್ನೇಹಿತರೆ. ನಿಮಗೆ ಸ್ನೇಹಿತರೆ ಗೃಹ ಜ್ಯೋತಿ ಯೋಜನೆ ಆಗ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಇವೆರಡಕ್ಕೂ ಕೂಡ ಮನೆ ಮನೆಗೇನೆ ಬಂದು ಅಪ್ಲಿಕೇಶನ್ ಹಾಕೊಳ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ನೇಹಿತರೆ ನಿಮ್ಮ ಮನೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಆಪ್ ಮುಖಾಂತರ ನಿಮ್ಮ ಬಳಿ ಪರಿಷ್ಕರಣೆಯನ್ನ ಆರಂಭವನ್ನ ಮಾಡ್ತಾರೆ ಸ್ನೇಹಿತರೆ. ಅವರು ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಅಂದ್ರೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೆ ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್, ವೋಟರ್ ಐಡಿ ಕಂಪಲ್ಸರಿ ಇರಲೇಬೇಕು ಸ್ನೇಹಿತರೆ. ಈ 4 ಡಾಕ್ಯುಮೆಂಟ್ಸ್ ಗಳನ್ನ ಕೇಳಿ ನಿಮ್ಮ ಬಳಿ ಪರಿಷ್ಕರಣೆಯನ್ನ ಆರಂಭವನ್ನ ಮಾಡ್ತಾರೆ. ಬಯೋಮೆಟ್ರಿಕ್ ಹಾಗೆ ಫೇಸ್ ವೆರಿಫಿಕೇಶನ್ ಕೂಡ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಅಪೀಲ್ ಅನ್ನ ಸಬ್ಮಿಟ್ ಅನ್ನ ಮಾಡ್ಕೊಳ್ತಾರೆ ಎನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಸಾಕಷ್ಟು ಜನಕ್ಕೆ 31ನೇ ಕಂತಿನ ಬಗ್ಗೆ ಸಾಕಷ್ಟು ಅಪ್ಡೇಟ್ ಗಳು ಸಿಗ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿನವರೆಗೆ ಏನಿತ್ತು ಹಣ ಸ್ನೇಹಿತರೆ, ಅದೆಲ್ಲವೂ ಕೂಡ ಬಿಡುಗಡೆ ಆಗಿದೆ. 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದಿದೆ. ಅದನ್ನ ಇನ್ನೂ ಕೂಡ ರಿಲೀಸ್ ಅನ್ನ ಮಾಡಿಲ್ಲ ಸ್ನೇಹಿತರೆ, ಆದಷ್ಟು ಬೇಗ ರಿಲೀಸ್ ಅನ್ನ ಮಾಡ್ತಾರೆ. ಹಾಗೆ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಾಮೆಂಟ್ ಅನ್ನ ಮಾಡಿ. ಹಾಗೆ ಇದೇ ತರ ಗೃಹಲಕ್ಷ್ಮಿ ಯೋಜನೆ ಹಾಗೂ ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.